ಪಾಕಿಸ್ತಾನದಿಂದ 15ರಿಂದ 20 ಡ್ರೋನ್ಗಳ ದಾಳಿಯನ್ನ ಮಾಡಲಾಗಿರೋದು. ಬಿಎಸ್ಎಫ್ ಯೋಧರಿಂದ ಪಾಕ್ ಡ್ರೋನ್ಗಳನ್ನ ಉಡೀಸ್ ಮಾಡಲಾಗಿದೆ. ಪಂಜಾಬ್ನ ಅಮೃತಸರದಲ್ಲೂ ಡ್ರೋನ್ಗಳ ಹಾರಾಟ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಮೃತಸರದಲ್ಲಿ ಸೈರನ್ ಅನ್ನ ಮೊಳಗಿಸಲಾಗಿದೆ. ಮನೆಯಿಂದ ಹೊರಬರದಂತೆ ಅಲ್ಲಿನ ಜನರಿಗೆ ಘೋಷಿಸಲಾಗಿದೆ, ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ. ಪಂಜಾಬ್ನಲ್ಲಿ ಬ್ಲಾಕ್ಔಟ್ ಅನೌನ್ಸ್ ಮಾಡಲಾಗಿದೆ. ಮನೆಯಿಂದ ಹೊರಬರದಂತೆ ಪಂಜಾಬ್ನ ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ಹೋಶಿಯಾರ್ಪುರದಲ್ಲಿ 7ರಿಂದ 8 ಡ್ರೋನ್ಗಳ ಹಾರಾಟ ಅಲ್ಲಿ ಕಂಡು ಬಂದಿದೆ. ಪಾಕಿಸ್ತಾನದಿಂದ 15ರಿಂದ 20 ಡ್ರೋನ್ಗಳ ದಾಳಿಯನ್ನ ಸದ್ಯಕ್ಕೆ ನಡೆಸಿರೋದು. ಪಾಕ್ ಡ್ರೋನ್ಗಳನ್ನ ಇಲ್ಲಿನ ಸೇನಾಪಡೆ ಬಿಎಸ್ಎಫ್ ತಂಡ ಹೊಡೆದು ಉರುಳಿಸುವಲ್ಲಿ ಸಫಲವಾಗಿದೆ. ಪಾಕ್ನ ಡ್ರೋನ್ ದಾಳಿ ಏನದು ವಿಫಲ ಯತ್ನವನ್ನ ಮಾಡ್ತಾ ಇದೆ, ಮತ್ತೆ ಅದು ತನ್ನ ಗುರಿ ತಲುಪುವಲ್ಲಿ ವಿಫಲ ಆಗಿರೋದು. सत श्रीकाल जी, मैं आशिका जैन, डिप्टी कमिश्नर होशियारपुर आज 12 मई 2025 शाम ਦੇ 9:30 ਵਜੇ ਇਹ ਸੁਨੇਹਾ ਦੇ ਰਹੀ ਹਾਂ ਕਿ ਇੰਡੀਅਨ ਆਰਮੀ ਵੱਲੋਂ ਸੰਕੇਤਾਂ ਅਨੁਸਾਰ ਅਸੀਂ ਪਾਰਸ਼ੀਅਲ ਬਲੈਕਆਊਟ ਘੋਸ਼ਿਤ ਕਰ ਰਹੇ ਹਾਂ। ਦਸੂਹਾ ਅਤੇ ਮੁਕੇਰੀਆਂ ਵਾਲੇ ਇਲਾਕੇ ਦੇ ਵਿੱਚ ਅਸੀਂ ਕੁਝ ਦੇਰ ਲਈ ਬਲੈਕਆਊਟ ਪੂਰੀ ਤਰ੍ਹਾਂ ਪਿੱਛੇ ਤੋਂ ਸਪਲਾਈ ਬੰਦ ਕਰਕੇ ਕਰ ਰਹੇ ਹਾਂ। ਬਾਕੀ ਸਾਰੇ ਹੁਸ਼ਿਆਰਪੁਰ ਨਿਵਾਸੀਆਂ ਨੂੰ ਮੇਰੀ ਪੁਰਜ਼ੋਰ ਬੇਨਤੀ ਹੈ ਕਿ ਆਪਣੇ ਵੱਲੋਂ ਵੋਲੰਟਰੀ ਬਲੈਕਆਊਟ ਕੀਤਾ ਜਾਵੇ, जिथे तक हो सके लाइटा बंद रख के। ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗ ಮತ್ತೆ ಡ್ರೋನ್ಗಳ ದಾಳಿಯನ್ನ ಪಾಕಿಸ್ತಾನ ಶುರು ಮಾಡಿದೆ, ಹೀಗಾಗಿ ಅಲ್ಲಿ ಬ್ಲಾಕ್ಔಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಯಾವ್ಯಾವ ಪ್ರದೇಶದಲ್ಲಿ ಪಾಕಿಸ್ತಾನದಿಂದ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದ್ಯಾ? ಸದ್ಯ 3 ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಈ ಒಂದು ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ರಾಜಸ್ಥಾನ, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರದ ಗಡಿ ಪ್ರದೇಶಗಳಲ್ಲಿ ಆಗಿದೆ. ಪಂಜಾಬ್ನ ಅಮೃತಸರ ಮತ್ತೆ ಜಲಂಧರದಲ್ಲಿ ಕೂಡ ಈ ಒಂದು ಡ್ರೋನ್ ದಾಳಿ ಆಗಿದೆ. ಅಲ್ಲಿ ಬ್ಲಾಕ್ಔಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರು ಯಾರು ಕೂಡ ಮನೆಯಿಂದ ಹೊರಬಾರದಂತೆ ಅಲ್ಲಿನ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಈ ಒಂದು ಅಮೃತಸರದಿಂದ ದೆಹಲಿ ಮತ್ತೆ ಅಮೃತಸರದ ಒಂದು ನಾಗರಿಕ ವಿಮಾನ ಕೂಡ ಅದು ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದ್ದಾವೆ. ಮತ್ತೆ ಪುನಃ ಅದು ವಾಯುನೆಲೆಯಿಂದ ಮತ್ತೆ ದೆಹಲಿ ನಿಲ್ದಾಣಕ್ಕೆ ಬರುವಂತಹ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗಿದ್ದಾವೆ. ಸೊ ಹೀಗಾಗಿ ವಿಮಾನಗಳ ಹಾರಾಟದಲ್ಲಿ ಕೂಡ ಒಂದಿಷ್ಟು ವ್ಯತ್ಯಯ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಜೊತೆಗೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಕೂಡ ಗಾಬರಿ ಆಗುವಂತದ್ದು ಬೇಡ, ಮನೆಯಲ್ಲೇ ಸೇಫ್ ಆಗಿ ಇರಿ, ಹೊರಗಡೆ ಬರಬೇಡಿ ಅನ್ನುವಂಥದ್ದು ಕೂಡ ಆಯಾ ರಾಜ್ಯದ ಜಿಲ್ಲಾಧಿಕಾರಿಗಳ, ಆಯಾ ಜಿಲ್ಲೆಯ ಸ್ಥಳೀಯ ಜಿಲ್ಲಾಡಳಿತದಿಂದ ಕೂಡ ಸೂಚನೆಯನ್ನ ನೀಡಲಾಗಿದೆ. ಸೊ ಪದೇ ಪದೇ ಈ ರೀತಿಯ ಕದನ ವಿರಾಮ ಕೇವಲ 2-3 ದಿನಗಳ ಅಂತರದಲ್ಲಿಯೇ ಈ ರೀತಿಯ ಕದನ ವಿರಾಮ ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಭಾರತದಿಂದಲೂ ಕೂಡ ತಕ್ಕ ತಿರುಗೇಟನ್ನ ಕೊಡುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಸಂಜೆ ಅಷ್ಟೇ ಡಿಜಿಎಂಒಗಳ ಸಭೆ ಕೂಡ ಆಗಿತ್ತು. ಅಲ್ಲಿ ಸ್ಪಷ್ಟವಾಗಿ ಒಂದಿಷ್ಟು ಭರವಸೆಗಳನ್ನ ಭಾರತಕ್ಕೆ ಪಾಕಿಸ್ತಾನದ ಡಿಜಿಎಂಒಗಳು ಕೂಡ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ಸೀಸ್ ಫೈರ್ ಅಗ್ರಿಮೆಂಟ್ ಗಳನ್ನ ನಾವು ವಯೋಲೇಷನ್ ಅನ್ನ ಮಾಡೋದಿಲ್ಲ, ಇದನ್ನ ಉಲ್ಲಂಘನೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಅದಾದ ಬೆನ್ನಲ್ಲೇ ಮತ್ತೆ ಈ ರೀತಿಯ ಉಲ್ಲಂಘನೆ ಆಗೋದ್ರಿಂದಾಗಿ ಸಹಜವಾಗಿ ಮತ್ತೆ ಭಾರತವನ್ನ ಕೆಳಿಸುವಂತದ್ದು ಕೂಡ ಆಗುತ್ತೆ. ಸೊ ಹೀಗಾಗಿ ಇದಕ್ಕೆ ಪಾಕಿಸ್ತಾನ ಸೇನೆ ಏನು ಸಮಜಾಯಿಷಿಯನ್ನ ಕೊಡುತ್ತೆ ಅಥವಾ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ